ಸೂಕ್ಷ್ಮದಿಂದ ಹೋಗಿಸ್ಕೋಬೇಕಪ್ಪ ಕೊಟ್ಟಷ್ಟನ್ನು ಮೈಂಡ್ ಸೆಟ್ಟಲ್ಲೇ ಹೋಗಿರ್ತಾರೆ. ಅವ್ರೇನು ಜಗಳ ಮಾಡಬೇಕು, ಒಡವಾಡಬೇಕು, ಆ ಮದುವೆ ಹಾಳು ಮಾಡಬೇಕು ಅನ್ನೋ ಇಂಟೆನ್ಷನ್ ಮಂಗಳಮುಖಿಯರಿಗೆ ಇರೋದೇ ಇಲ್ಲ. ಈ ಡೆಲ್ಲಿ ಕಡೆ, ಮಹಾರಾಷ್ಟ್ರ ಕಡೆ ನೋಡಿ ನಮ್ಗೆ ಎಷ್ಟು ಗೌರವ ಇದೆ ಗೊತ್ತಾ. ಮನೆ ಕರೆಸಿ ಒಂದು ಜಾಗದಲ್ಲಿ ಕುಂದಿರಿಸಿ ನಮ್ಮಿಂದ ಆಶೀರ್ವಾದ ತೊಗೊಂಡು ಆಮೇಲೆ ನಮ್ಗೆ ಏನು ಬೇಕೋ ಅವ್ರ ಮನಸ್ಸಿಂದ ಕೊಟ್ಟು, ಈಗ ಒಂದು 50,000 ಕೇಳಿದ್ರೆ ಆ ಭಾಗದಲ್ಲಿ ಒಂದು 21,000 ಕೊಡ್ತಾರೆ. ನಮಗೂ ಬದುಕಬೇಕನ್ನೋ ಆಸೆ ಇದೆ, ನಮಗೆ ಮರ್ಡರ್ ಮಾಡ್ಬೇಕನ್ನೋ ಆಸೆ ಇಲ್ಲ, ಕೊಲೆ ಮಾಡ್ಬೇಕನ್ನೋ ಆಸೆ ಇಲ್ಲ, ಮಕ್ಕಳನ್ನ ಕಿಡ್ನಾಪ್ ಮಾಡ್ಬೇಕನ್ನೋ ಆಸೆ ಇಲ್ಲ. ನೀವು ಒಂದು ಹೆಣ್ತಿನ ಬಿಟ್ಟು ಇನ್ನೊಬ್ಬಳು ನೋಡ್ಕೊಂಡು ಹೋಗ್ತೀರಂದ್ರೆ ನೀನು ವೇಷನೆ. ನೀನು ಚಟಕ್ಕೋಸ್ಕರ ಮಾಡ್ತಾ ಇದ್ದೆ, ನಾನು ಜೀವನಕ್ಕೋಸ್ಕರ ಮಾಡ್ತೀನಿ. ನಿನಗೆ ವ್ಯತ್ಯಾಸ ಇಷ್ಟಿರೋದು ಅಲ್ವಾ. ಸೊ ಒಂದು ಮಹಿಳೆ ದುಡ್ಡು ತೊಗೊಂಡು ಹೋಗ್ತಾಳೆ ಅಂದರೆ ಅವಳಿಗೆ ಜೀವನ ನಡೆಸ್ಬೇಕಂತ ಮಾಡ್ತಾಳೆ. ಆದರೆ ಆ ಗಂಡಸು ದುಡ್ಡು ಕೊಟ್ಟು ಹೋಗ್ತಾನೆ ಅಂದರೆ ಅಲ್ಲಿ ಚಟಕ್ಕೋಸ್ಕರ ಹೋಗ್ತಾನೆ ಅಂತ ಅರ್ಥ. ಅಲ್ಲಿ ಮಹಿಳೆಯರು ನೋಡಿ ರಾತ್ರಿ ಒಂದು 12 ಗಂಟೆಗೆ ಓಡಾಡ್ತಾಳೆ ಅಂದ್ಬಿಟ್ರೆ ಮಗ ಅವಳು ಹಂಗಿರ್ಬೋದು ಮಗ ಅಂತ. ಅದೇ ಹುಡುಗ ಓಡಾಡಲಿ ಯಾಕೆ ಮಾತಾಡಲ್ಲ? ಅವಳ ಬಗ್ಗೆ ನಾನು ದುಡ್ಡು ಮಾಡಿದಾಳೆ, ಈಜಾಗಿ ದುಡ್ಡು ಮಾಡಿದಾಳೆ, ಹಿಂಗೆ ಕ್ರಿಯೆ ಮಾಡ್ತಾಳೆ ಅನ್ನೋದಕ್ಕಿಂತ ಮುಂಚೆ ನಾನು ಕೊಟ್ಟನಲ್ಲ ದುಡ್ಡು, ನಾನು ಎಲ್ಲಿಂದ ತಂದೆ, ನಾನು ಯಾಕೆ ಅವಳಿಗೆ ಕೊಟ್ಟೆ, ಏನು ಅವಳು ಕೊಡೋಂಥ ಜಬರ್ದಸ್ತಿ ಬಂದಿಲ್ಲ. ಸಮಾಜ ಯಾಕೆ ಹಂಗೆ ನೋಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ರಿ ನೀವು. ಫಾರ್ ಎಕ್ಸಾಂಪಲ್ ಚೌಟ್ರಿಗೆ ಹೋಗ್ತಾರೆ ಅಂದರೆ ಮದುವೆ ಅಥವಾ ಶುಭ ಸಮಾರಂಭಗಳಲ್ಲಿ ಕೆಲವೊಂದಷ್ಟು ಹಣವನ್ನು ಬೇಡಿಕೆ ಇಡ್ತಾರೆ. ಆವಾಗ ಯಾಕೆ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ಅವ್ರನ್ನ ಓಡಿಸೋದು ಆಗಿರ್ಬೋದು, ಅಥವಾ ಬೈಯೋದಾಗಿರ್ಬೋದು, ಅಥವಾ ದೂರ ಮಾಡೋದಾಗಿರ್ಬೋದು, ಇದೆಲ್ಲ ನಡೆಯುತ್ತೆ. ಯಾಕೆ ಹಂಗೆ ಬಂದು ಡಿಮ್ಯಾಂಡ್ ಮಾಡ್ತಾರೆ ಚರಿತಾ? ಓಕೆ, ಆ್ಯಕ್ಚುಲಿ ಈಗೊಂದು 10 ಜನ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಈಗ ಅವ್ರು 10 ಜನ ಇವಾಗ ಉದಾಹರಣೆ ಯಾವ ಏರಿಯಪ್ಪ, ರಾಜಾಜಿನಗರ ಅಂತ ಇಟ್ಕೊಳ್ಳೋದು. ಮೈಂಡಲ್ಲಿ ರಾಜಾಜಿನಗರದಲ್ಲಿ ಒಂದು ರೋಡಲ್ಲಿ ಒಂದು 10 ಚೌಟ್ರಿ ಇದೆ ಅಂತ ಇಟ್ಕೊಳ್ಳಿ. ಸೊ 10 ಚೌಟ್ರಲ್ಲಿ ಹೋಗೋರು, ಆ ಚೌಟ್ರಿ ಓನರ್ಗಳಿದ್ದಾರೆ, ಚೌಟ್ರಿ ವಾಚ್ಮೆನ್ ಇದ್ದಾರೆ ಗೊತ್ತಾ, ಅವ್ರು ದಿನ ಗೊತ್ತಿರುತ್ತೆ ಇವರೇ ಬರ್ತಾರೆ ಅಂತ, ಎವ್ರಿಡೇ ಇವರೇ ಬರ್ತಾರೆ ಅಂತ ಗೊತ್ತಿರುತ್ತೆ. ಅಲ್ಲಿ ಮ್ಯಾರೇಜ್ ಮಾಡ್ಕೊಳ್ಳೋರು ಬೇರೆ ಬೇರೆ ಡಿಸ್ಟಿಕ್ಕಿಂದ, ಬೇರೆ ಬೇರೆ ಊರಿಂದ ಬರ್ತಾರೆ ಅಲ್ವಾ. ಅಲ್ಲಿ ಹೇಗಿರ್ಬೇಕಂದ್ರೆ ಆ ವಾಚ್ಮೆನ್ಗಳು, ಮ್ಯಾನೇಜರು ನೋಡಿಮ್ಮ ನೀವು ಬಂದ್ರೂ ಡೀಸೆಂಟಾಗಿ ಕೂತ್ಕೊಳ್ಳಿ, ನಾವು ಓನರ್ಗಳನ್ನ ಕರಿತೇವೆ, ಇಸ್ಕೊಂಡೋಗಿ ಆ ಥರ ಒಂದಿರಬೇಕು. ಓನರ್ಗಳಿಗೆ ತಿಳಿಸ್ಬೇಕು, ಸರ್ ಈ ಥರ ಮಂಗಳಮುಖಿಯರು ಯಾವಾಗಲೂ ಬರ್ತಾರೆ, ಇವತ್ತು ಬಂದಿದ್ದಾರೆ, ಅವ್ರ ಹತ್ರ ಮಾತಾಡಿ ಏನಿದೆ ಸ್ವಲ್ಪ ನಿಮ್ಗೆ ಕೊಡ್ಬೇಕು ಅನಿಸಿದ್ರೆ ಖುಷಿಯಿಂದ ಕೊಟ್ಟು ಕಳಿಸಿ ಅಂತ ಹೇಳಬೇಕು. ಓಕೆ, ಅವನು ಪಾಪ ಮದುವೆ ಕೊಡೋನು ಇರ್ತಾರಲ್ಲ, ಫ್ಯಾಮ್ಲಿ ಕುಟುಂಬದವನು, ತಂದೆನೋ ತಾಯಿನೋ, ಡೆಫಿನೆಟ್ಲಿ ಅವ್ರು ಕೊಡಬೇಕಪ್ಪ ಮಂಗಳಮುಖಿಯರಿಗೆ ಅನ್ನೋ ಭಾವನೆ ಇರುತ್ತೆ ಎಲ್ರಿಗೂ. ಆದರೆ ಕೆಲವರಲ್ಲಿ ಇರ್ತಾರೆ ಗೊತ್ತಾ, ಈ ಮದುವೆಗೆ ಬಂದಿರೋರು ಕೆಲವರು ಮಂಗಳಮುಖಿಯರದು ನೋಡಿರ್ತಾರೆ ವೀಡಿಯೋಗಳು, ಜಗಳ ಪಗಳ ಇನ್ನೂ ನೋಡಿರ್ತಾರೆ. ಆಮೇಲೆ ಒಂದು 10 ಜನಕ್ಕೆ ಮಂಗಳಮುಖಿಯರು ಬಂದಾಗ ಅಲ್ಲೇ ನಿಂತ್ಕೊಳ್ಳಿ ನೀವು ಅಲ್ಲೇ ನಿಂತ್ಕೊಳ್ಳಿ, ಅದೆಷ್ಟು ಹರಟೆ ಆಗುತ್ತೆ ಗೊತ್ತಾ. ಇಷ್ಟು ಜನ ಇರ್ತಾರೆ ಹೇಳಿ, ಯಾರೊಬ್ಬರು ಕುಡ್ದಿರ್ತಾರೆ. ಈಗ 10 ಜನ ಮಂಗಳಮುಖಿಯರು ಕುಡ್ದಿರಲ್ಲ, ಅವ್ರಿಗೂ ಸೂಕ್ಷ್ಮದಿಂದ ಹೋಗಿಸ್ಕೋಬೇಕಪ್ಪ ಕೊಟ್ಟಷ್ಟನ್ನು ಮೈಂಡ್ ಸೆಟ್ಟಲ್ಲೇ ಹೋಗಿರ್ತಾರೆ. ಅವ್ರೇನು ಜಗಳ ಮಾಡಬೇಕು, ಒಡವಾಡಬೇಕು, ಆ ಮದುವೆ ಹಾಳು ಮಾಡಬೇಕು ಅನ್ನೋ ಇಂಟೆನ್ಷನ್ ಮಂಗಳಮುಖಿಯರಿಗೆ ಇರೋದೇ ಇಲ್ಲ. ಆ ಸಿಚುವೇಷನಲ್ಲಿ ಆ ಸೀನ್ ಕ್ರಿಯೇಟ್ ಆಗುತ್ತೆ ಗೊತ್ತಾ. ಈ ಪಾಪ ಮದುವೆ ಮಾಡ್ಕೊಳ್ಳೋ ಹುಡುಗ ತಂದೆ ತಾಯಿನೋ, ಹುಡುಗಿ ತಂದೆ ತಾಯಿನೋ ಕೊಡಬೇಕಂತಲೇ ಇರ್ತದೆ, ಅವ್ರಿಗೇನು ಕೊಡಬಾರ್ದು ಅಂತ ಇರಲ್ಲ. ಅವ್ರು ಎಲ್ಲೋ ಮದುವೆಯಲ್ಲಿ ಬಿದ್ದಿರ್ತಾರೆ. ಇಲ್ಲಿ ಕೆಲವು ಇದ್ದಿರ್ತಾರೆ ಗೊತ್ತಾ, ಮದುವೆ ಅವ್ರೇನು ಮಾಡ್ತಾರೆ, ಅಸ್ಸಾಮಿಗೆ ನೋಡ್ತಾರೆ, ಇರಿ ಅಲ್ಲೇ ಕೂತ್ಕೊಳ್ಳಿ, ಆ ಕಡೆ ನಡೀರಿ. ಅದು ಯಾರಿಗೆ ಆಗಲಿ ಮಾಡಬಾರ್ದು. ನಾವೇನೋ ಮಂಗಳಮುಖಿಯರಂದರೆ ಈ ಡೆಲ್ಲಿ ಕಡೆ, ಮಹಾರಾಷ್ಟ್ರ ಕಡೆ ನೋಡಿ ನಮ್ಗೆ ಎಷ್ಟು ಗೌರವ ಇದೆ ಗೊತ್ತಾ. ಮನೆ ಕರೆಸಿ ಒಂದು ಜಾಗದಲ್ಲಿ ಕುಂದಿರಿಸಿ ನಮ್ಮಿಂದ ಆಶೀರ್ವಾದ ತೊಗೊಂಡು ಆಮೇಲೆ ನಮ್ಗೆ ಏನು ಬೇಕೋ ಅವ್ರ ಮನಸ್ಸಿಂದ ಕೊಟ್ಟು, ಈಗ ಒಂದು 50,000 ಕೇಳಿದ್ರೆ ಆ ಭಾಗದಲ್ಲಿ ಒಂದು 21,000 ಕೊಡ್ತಾರೆ. ಖುಷಿಯಿಂದ ಕೊಡ್ತಾರೆ. ಸೊ ಖುಷಿಯಿಂದ ಕಳಿಸಿ ಊಟ ಮಾಡಿಸಿ ಕಳಿಸ್ತಾರೆ. ನಮಗೆ ಶ್ರೀರಾಮ ಪ್ರಭು ಆಶೀರ್ವಾದ ಇದೆ ನಮ್ಮ ಮೇಲೆ. ಸೊ ಇಲ್ಲೇನು ಮಾಡ್ತಾರೆ, ಅವಮಾನ ಮಾಡ್ತಾರೆ ಅಷ್ಟು ಜನರ ಮುಂದೆ. ನಡಿ ಆ ಕಡೆ ಸೈಡಿ ಅಂದರೆ ಎಷ್ಟು ಮರದಿ ಹೋಗುತ್ತೆ. ಹೌದು ನಮ್ಮವರು ಸ್ವಾಮಿ ನಿಮ್ಮ ಹತ್ರ ಕೇಳೋಕ್ಕೆ ಬಂದಿದ್ದಾರೆ, ಇಲ್ಲಂತ ನಾವು ಹೇಳಲ್ಲ, ಆದರೂ ಅವಮಾನ ಮಾಡಬೇಡಿ, ಪ್ರೀತಿಯಿಂದ ಮಾತಾಡಿಸಿ. ಹೌದಮ್ಮ ಬಂದಿದ್ದೀರಾ ಕೇಳೋಕ್ಕೆ, ಆಯಿತು ಬನ್ನಿ, ಆಶೀರ್ವಾದ ಮಾಡಿ, ಫಸ್ಟ್ ಊಟ ಮಾಡಿ, ಖಂಡಿತ ನಮ್ಮ ಕೈಲಾಸ್ ಕೊಡ್ತೀವಂತೆ. ಆ ಪ್ರೀತಿ ಹೆಂಗಿರುತ್ತೆ, ಕುತ್ಕೊಳ್ಳಿ, ನಡಿಯಲಿ, ಅವು ಹೆಂಗಿರುತ್ತೆ. ಆಮೇಲೆ ಕೆಲವರು ಗಂಡಸು ಹುಡುಗರು ಕೆಲವರೆಲ್ಲ ಕುಡ್ದಿರ್ತಾರೆ, ನಮ್ಮನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಗೊತ್ತಾ, ತುಂಬ ಅಸಹ್ಯವಾಗಿ ನೋಡ್ತಾರೆ ಎಲ್ಲ ನೋಡೋಕ್ಕೆ. ಅದನ್ನು ಕೇಳ್ಬೋದು, ನಿಮ್ಗೆ ಯಾರು ಬರಂತ ಹೇಳಿದ್ದಾರೆ ಅಂತ ಕೇಳ್ಬೋದು. ನಮ್ಮ ಕಸುಬು ಅಂತ ನಾವು ಹೇಳ್ತೀವಿ, ನೀವು ಅಕ್ಸೆಪ್ಟ್ ಮಾಡಲ್ಲ. ನಮ್ಮ ಕಸುಬು ಅಂದರೆ ಲೈಕ್ ಕಾಲದಿಂದ ನಡ್ಕೊಂಬಂದಿರೋಂಥದ್ದು. ಸೊ ಅಂಗಡಿಗೆ ಹೋಗ್ತಾರೆ, ಇವಾಗ ಎಷ್ಟು ಜನ ನಮ್ಮಲ್ಲಿ ನಿಂಬೆಹಣ್ಣು ನೋಡ್ತಾರೆ, ದೃಷ್ಟಿ ತೆಗಿತಾರೆ, ಎಷ್ಟು ಜನ ನಿಮ್ಮ ಕೈಯಿಂದ ₹1 ಕೊಡಿ ಅಂತಾರೆ. ಯಾಕಂತಾರೆ? ಇವಾಗ ನಾನು ಹೇಳ್ತೀನಿ ಯಾಕೆ ಅಂತಾರೆ ಅಂದರೆ, ನಮಗೆ ಮಕ್ಕಳು ಮರಿ ಹುಟ್ಟಲ್ಲ, ನಮಗೆ ಇನ್ನೊಬ್ರಿಗೋಸ್ಕರ ಸಂಪಾದನೆ ಮಾಡಬೇಕಾಗಿಲ್ಲ. ಅದಕ್ಕೆ ನಾವು ದೇವ್ರ ಆಶೀರ್ವಾದ, ದೇವ್ರ ಮಕ್ಕಳು ನಾವು. ಇವಾಗ ಅಯ್ಯಪ್ಪ ಸ್ವಾಮಿ ಹುಟ್ಟಿರೋದು ಹೇಗೆ ಅಂತ ಗೊತ್ತಾ, ಹರಿಹರ ಪುತ್ರ ಅಂತ ಹೇಳ್ತಾರೆ. ಸೊ ಅರ್ಧನಾರೀಶ್ವರ ಅಂತ ಹೇಳ್ತಾರೆ, ಪಾರ್ವತಿ ಪರಮಾತ್ಮ ಅಂತ. ಆ ಥರ ಪೂಜೆ ಮಾಡುವಂಥ ಜನ. ಸೊ ಇವತ್ತು ನಮ್ಮನ್ನೇ ನೀವು ಆ ಥರ ನೋಡೋ ದೃಷ್ಟಿಕೋನ ಯಾಕೆ ಚೇಂಜ್ ಮಾಡ್ಕೊಳ್ಳಲ್ಲ? ಮತ್ತು ನಡ್ಕೊಳ್ಳೋ ರೀತಿ ಅದು ಚೇಂಜ್ ಮಾಡ್ಕೋಬೇಕು. ನೀವು ಸ್ವಲ್ಪ ಪ್ರೀತಿ ತೋರಿಸ್ಬೇಕಲ್ಲ ನಮಗೆ.
ಸರಿ ನಮಗೇನೋ ನಾವು ಸಂಸ್ಕೃತಿ ಕಲ್ತಿಲ್ಲ, ಒಂದೇನೋ ಒಂದು ಯಾರ ಜೊತೆಗೆ ಹೆಂಗೆ ಬೆರಿಬೇಕು ಗೊತ್ತಿಲ್ಲ, ಹೆಂಗೆ ಅಣ್ಣ ತಮ್ಮ ಜೊತೆಗೆ ಬೆರ್ತಿಲ್ಲ, ಓಕೆ. ಅಟ್ಲೀಸ್ಟ್ ನೀವು ಬೆರ್ತಿರ್ತೀರಲ್ವಾ, ನಿಮಗೆ ಗೊತ್ತಿರುತ್ತಲ್ವಾ. ಎಷ್ಟೋ ಜನಕ್ಕೆ ಅಂತ ಕೆಲಸ ಕೊಡಿಸ್ತೀವಿ, ಅದಕ್ಕೆ ಕೊಡಿಸ್ತೀವಿ. ಯಾರು ಕೆಲಸನ ಕೊಡಿಸಲ್ಲ. ನಮಗೂ ಬದುಕಬೇಕನ್ನೋ ಆಸೆ ಇದೆ, ನಮಗೆ ಮರ್ಡರ್ ಮಾಡ್ಬೇಕನ್ನೋ ಆಸೆ ಇಲ್ಲ, ಕೊಲೆ ಮಾಡ್ಬೇಕನ್ನೋ ಆಸೆ ಇಲ್ಲ, ಮಕ್ಕಳನ್ನ ಕಿಡ್ನಾಪ್ ಮಾಡ್ಬೇಕನ್ನೋ ಆಸೆ ಇಲ್ಲ. ಆ ಥರ ಮಾಡಿದ್ರೆ ಎಷ್ಟೋ ದುಡ್ಡು ಮಾಡ್ಬೋದೇನೋ ಗೊತ್ತಿಲ್ಲ. ನಮ್ಮ ಸಮುದಾಯಕ್ಕೆ ಅದೆಲ್ಲ ಆಸೆ ಇಲ್ಲ. ನಮ್ಮ ಸಮುದಾಯಕ್ಕೆ ಇರೋವರೆಗೂ 4 ಜನಕ್ಕೆ ಒಳ್ಳೇದಾಗಲಿ ಅಂತ ಆಶ್ರಯ ಮಾಡೋಣ, ಕೊಟ್ಟಷ್ಟು ಕೊಡಲಿ, ತೊಗೊಂಡು ಜೀವನ ಮಾಡೋಣ ಅನ್ನೋ ಮೈಂಡ್ ಸೆಟ್ಲಿ ಇರ್ತಾರೆ. ನಮ್ಗೊಂಚೂರು ಗೌರವ ಕೊಡಿ, ನಿಮ್ಮ ಹತ್ರ ಹೌದು, ನಿಮ್ಮ ಹತ್ರ ಕೈ ಚಾಚಿ ಕೇಳ್ತೀವಿ ಅನ್ನೋದು ನಮ್ಮ ಸಮುದಾಯ ಹೇಳುತ್ತೆ. ಅದನ್ನು ಪ್ರೀತಿಯಿಂದ ಕೊಡಿ, ಆಯಿತು, ನಮ್ಮ ಪ್ರೀತಿಯಿಂದ ಕೊಡಿ, ಒಂದು ಆಶೀರ್ವಾದ ತೊಗೊಳ್ಳಿ ನಮ್ಮಿಂದ. ನಾವೇ ನಿಮ್ಗೆ ಕೆಟ್ಟದ್ದು ಬಯಸ್ಬೇಕಂತ ಹೇಳಲ್ಲ. ಸೊ ಆ ಥರ ಮೆಂಟಾಲಿಟಿಯಲ್ಲಿ ನಾವಿರ್ತೀವಿ. ಎಷ್ಟೋ ಜನ ಇವತ್ತು ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಮಾಡ್ತಾರೆ. ಕಣ್ಣು ಮುಂದೆ ಯಾರೊಬ್ಬರು ಭಿಕ್ಷಕರು ಬಂದರೂ ಒಂದು ಅನ್ನ ಕೊಡೋಲ್ಲ, ₹1 ಖರ್ಚು ಮಾಡಲ್ಲ. ಅಂಥ ಜನ ಇದ್ದಾರೆ. ಅಂಥರ ಮಧ್ಯೆ ನಾವು ಬದುಕ್ತೇವೆ, ಒಳ್ಳೆ ತಂದರೆ ಬದುಕಬೇಕನ್ನೋದೇ ಆಸೆ ಇರೋದು ನಮಗೆ. ಯಾಕಂದರೆ ಗೌರ್ಮೆಂಟ್ ಅಕ್ಸೆಪ್ಟ್ ಮಾಡಿರಲಿಲ್ಲ, ಕೆಲಸ ಸಿಗ್ತಿರಲಿಲ್ಲ, ನಾವು ಬದುಕಬೇಕು ಅನ್ನೋ ಆಸೆ ಇದೆ. ಸೊ ಈ ಸೆಕ್ಟರ್ಗಳಿಗೆ ಹೋದ್ರೂ ಅವ್ರಿಗೆ ಡೆಫಿನೆಟ್ಲಿ ಅವ್ರಿಗೆ ದುಡ್ಡು ಕೊಡ್ತಾರೆ. ಬಿಗಿಂಗ್ ಅಂದರೆ ಮಸ್ಟ್ ಸಿಗ್ನಲಲ್ಲಿ ಇನ್ನೊಂದು ಕೆಲವರು ಫೇಕ್ ಮಂಗಳಮುಖಿಯರು ಬರ್ತಿದ್ರು. ಸೊ ಇವಾಗೆಲ್ಲ ನಾವು ಎಷ್ಟೋ ಜನ ಫೇಕ್ ಮಂಗಳಮುಖಿಯರನ್ನ ಸ್ಟಾಪ್ ಮಾಡಿದ್ದೀವಿ. ಈ ಥರ ಸೀರೆ ಎತ್ತೋದು, ಜಗಳ ಮಾಡೋದು, ಕೆಲವರೆಲ್ಲ ಅದು ಮಾಡ್ತಿದ್ರು. ಅವೆಲ್ಲ ಮಾಡಬಾರ್ದು ನೀವು ಅಂತೇಳಿ ವಾರ್ನಿಂಗ್ ಮಾಡಿದ್ವಿ ಕೆಲವರಿಗೆಲ್ಲ. ಸೊ ಆ ಥರ ವಾರ್ನಿಂಗ್ ಮಾಡಿರ್ಬೇಕಾದ್ರೆ ನಾವು ಎಷ್ಟು ಈ ಒಂದು ಸಮಾಜದಲ್ಲಿ ಒಳ್ಳೆತನ ತರೋಕ್ಕಾಗತ್ತೆ ಅಷ್ಟು ನಾವು ತಂದಿದ್ದೇವೆ. ಸೊ ಕೆಲವರು ಸಮಾಜದಲ್ಲಿ ಕೆಲವರು ಅಕ್ಸೆಪ್ಟ್ ಮಾಡಬೇಕು, ಪ್ರೀತಿಯಿಂದ ನೋಡ್ಕೊಳ್ಳೋವಂಥದ್ದನ್ನು ಬದಲಾವಣೆ ಆಗಬೇಕು, ನನ್ನ ಒಂದು ಆಸೆ. ಚರಿತ ಅವರೇ, ಇನ್ನೊಂದು ನನಗೆ ಕೇಳೋಕ್ಕಿದೆ. ಸಾಕಷ್ಟು ಮಂಗಳಮುಖಿಯರು ಕಮ್ಯುನಿಟಿಯವರು ಒಂದು ಭಿಕ್ಷಾಟನೆ ಮಾಡ್ತಾರೆ, ಇನ್ನೊಂದು ಲೈಂಗಿಕ ಕ್ರಿಯೆಯಲ್ಲಿ ಅವ್ರನ್ನ ತೊಡಗಿಸ್ಕೊಳ್ತಾರೆ. ತುಂಬ ಜನ ಹೇಳಿರೋದು ಕೇಳಿದ್ದೀನಿ ನಾನು. ಕೆಲವು ಗಂಡಸರು ತುಂಬ ಕ್ರೌರ್ಯವನ್ನು ಅವ್ರ ಮೇಲೆ, ತುಂಬ ಅಟ್ಟಹಾಸವನ್ನು ಅವ್ರ ಮೇಲೆ ಮಾಡ್ತಾರೆ. ಇದು ಸತ್ಯನ? ನೀವು ಇದನ್ನು ನೋಡಿದ್ದೀರಾ? ಹೌದು. ಆ್ಯಕ್ಚುಲಿ ಏನಾಗುತ್ತೆ, ಇವಾಗ ಆ ಹುಡುಗಿ ತಂದೆ ತಾಯಿ ಸ್ಟ್ರಾಂಗ್ ಇರ್ತಾರೆ, ಅಣ್ಣ ತಮ್ಮ ಸ್ಟ್ರಾಂಗ್ ಇರ್ತಾರೆ. ಸೊ ಇವನಿಗೆ ಹೆಂಡತಿ ಹತ್ರ ಏನಾದ್ರೆ ಕೆಟ್ಟದಾಗಿ ತೋರ್ಸೋಕ್ಕಾಗಲ್ಲಪ್ಪ ಅಂತಂದ್ರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಮುದಾಯದ ಮೇಲೆ ಕೆಲವ್ರ ಮೇಲೆ ನಡೆದಿರೋಂಥ ಘಟನೆ ಇದು. ಸೊ ತುಂಬ ಹಿಂಸೆವಾಗಿ ಇವಾಗ ಎಷ್ಟು ನನ್ನೊಂದು ಒಪ್ಪನಾಗಿ ಹೇಳ್ಬೇಕಂದ್ರೆ, ವೇಷ ಅನ್ನೋದಕ್ಕಿಂತ ಮೊದಲು ನಾವ್ಯಾರು, ಯಾವ ವೇಷ ಹೇಗಾಗ್ತಾಳೆ, ಆಕಿನ ಹತ್ರ ಯಾವ ಗಂಡಸರು ಹೋಗ್ಲಾರ್ದಕ್ಕೆ ವೇಷ ಆಗಿಬಿಡ್ತಾಳ. ಇದು ಮೈಂಡಲ್ಲಿ ಜನರಿಗೆ ಇರಬೇಕು. ಇವಾಗ ಆ ಲೇಡಿ ಒಂದು ಗಂಡನ ಬಿಟ್ಟು ಇನ್ನೊಬ್ಬನ ಹತ್ರ ಮಲ್ಕೊತಾಳೆ ಅಂತ ಇಟ್ಕೊಳ್ಳಿ. ನಾವೇ ನಮ್ಮ ಸಮುದಾಯದರಾಗಲಿ, ನಾವೇ ಆಗಲಿ ಯಾರಾಗಲಿ, ಒಬ್ಬನ ಬಿಟ್ಟು ನಾವು ಒಬ್ಬರ ಹತ್ರ ಹೋದೇನಂತ ನಮ್ಗೆ ವೇಷಪಟ್ಟ ಅಂತ ಕಟ್ತಾರೆ. ಸೊ ನಮ್ಮ ಮಹಿಳೆಯರನ್ನ ಕಾರಣಕ್ಕೆ ವೇಷಪಟ್ಟ ಕಟ್ತಾರೋ, ನಾವು ಅವ್ರ ಹತ್ರ ಮಲ್ಕೊತೀವಿ ಅನ್ನೋ ಕಾರಣಕ್ಕೆ ವೇಷಪಟ್ಟ ಕೊಡ್ತಾರೋ ಗೊತ್ತಿಲ್ಲ. ಅವ್ರ ಹತ್ರ ಬರೋವಂಥವ್ರು, ನಮ್ಮ ಹತ್ರ ಬರೋವಂಥವ್ರು ಯಾರಾಗಾದರೆ ಅವ್ರಿಗೇನಂತ ಹೇಳಬೇಕು? ಇದು ಪುರುಷ ಸಮಾಜಕ್ಕೆ ಕೇಳ್ತೇನೆ ನಾನು ಪ್ರಶ್ನೆ ಅಲ್ವಾ. ಈಗ ಮಹಿಳೆ ಸಮಾಜಕ್ಕೆ ನಮಗೆಲ್ಲ ನೀವು ವೇಷ ಅಂತ ಅನ್ನಂಗಾದರೆ, ಸೊ ಹಂಗಾರೆ ನೀವ್ಯಾರು? ನೀವು ವೇಷಗಳಲ್ವಾ? ನೀವು ಒಂದು ಹೆಣ್ತಿನ ಬಿಟ್ಟು ಇನ್ನೊಬ್ಬಳು ನೋಡ್ಕೊಂಡು ಹೋಗ್ತೀರಂದರೆ ನೀನು ವೇಷನೇ. ನಾವು ಈಗ ನಾವು ಅಟ್ಲೀಸ್ಟು ಜೀವನ ನಡ್ಸೋಕೆ ಹೋಗ್ತೀವಿ. ನಮಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ನಾವೇನು ಇನ್ನೊಬ್ರ ಹತ್ರ ಹೋಗಿ ಇನ್ನೊಬ್ರ ಲೈಫ್ ಹಾಳು ಮಾಡ್ತಾಯಿಲ್ಲ. ನಮ್ಮ ಸಮಾಜ ಇವತ್ತು, ನಮ್ಮ ಸಮುದಾಯ ನಾನು ಬದುಕಬೇಕು ಅನ್ನೋ ಛಲಕ್ಕೋಸ್ಕರ ಇವ್ರ ಹತ್ರ ಹೋಗಿ ನಾವು ಮಲ್ಕೊತೀವೋ ಇನ್ನೊಂದು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನಮಗೂ ವೇಷ ಅಂತ ಪಟ್ಟ ಕಟ್ಟಿದ್ದಾರೆ, ಡೆಫಿನೆಟ್ಲಿ ಆಕ್ಸೆಪ್ಟೆಡ್. ಇವತ್ತು ಮಹಿಳೆ ತಾನು ಗಂಡ ಇದ್ದು ಇನ್ನೊಬ್ಬನ ಹತ್ರ ಹೋದರೆ ತಪ್ಪಾಗುತ್ತೆ. ಗಂಡ ಇಲ್ಲದೆ ಆಕಿನ ಮಕ್ಕಳು ಸಾಕಬೇಕು, ಇಲ್ಲ ಗಂಡ ಸತ್ತೋಗಿರ್ತಾನೋ, ಯಾಕಿನ ಜೀವನ ನಡೆಸಬೇಕು ಎಂದು ಅದಕ್ಕೋಸ್ಕರ ಕೆಲವರು ಆ ಫೀಲ್ಡಿಗೆ ಹೋಗ್ತಾರೆ. ಸೊ ಪುರುಷರು, ನೀನು ಹೆಂಡ್ತಿನ ಬಿಟ್ಟು ನೀನು ನಮ್ಮ ಹತ್ರ ಆಗಲಿ ಒಂದು ಮಹಿಳೆ ವೇಷನ ಕಾರಣಕ್ಕೆ ನೀವು ಎಲ್ಲೋ ಒಂದು ಸಿಗ್ತಾರ ಅನ್ನೋ ಕಾರಣಕ್ಕೆ ನೀನು ದುಡ್ಡು ಕೊಟ್ಟು ಹೋದರೆ ನೀನು ಕೂಡ ವೇಷನೇ. ನೀನು ಕೂಡ ವೇಷ. ನಾನು ದುಡ್ಡು ತೊಗೊಂಡು ವೇಷಿ ಆದ್ರೂ ನೀನು ದುಡ್ಡು ಕೊಟ್ಟವನು ಕೂಡ ವೇಷನೇ ಇಲ್ಲಿ. ಅಂದರೆ ದುಡ್ಡು ಕೊಟ್ಟವನು ಅಪರಾಧನೇ, ದುಡ್ಡು ತೊಗೊಂಡು ಅಪರಾಧ ಅಂತ ಹೇಳ್ತೀವಿ ಒಂದು ಕೆಟ್ಟ ವಿಷಯದಲ್ಲಿ ನಡೆದ್ರೆ. ಸೊ ಆ ಥರ ಇವತ್ತು ನನ್ನ ಪ್ರಕಾರ ನಾನು ಅಪರಾಧ ಅಲ್ಲ. ನನ್ನ ಪ್ರಕಾರ ತೊಗೊಂಡ್ರೆ, ನಾನು ಮಂಗಳಮುಖಿಯಾಗಿ ನನ್ನ ಪ್ರಕಾರ ತೊಗೊಂಡ್ರೆ ಅಪರಾಧ ಅಲ್ಲ. ಯಾಕಂದರೆ ನಾನು ಜೀವನ ನಡೆಸಲೇಬೇಕಾಗಿದೆ. ನಾನು ಯಾರೋ ಒಬ್ಬ ಗಂಡನಿಗೆ ಮೋಸ ಮಾಡಿ ಬಂದಿಲ್ಲ, ಒಬ್ಬ ಲವರ್ಗೆ ಮೋಸ ಮಾಡಿ ಬಂದಿಲ್ಲ, ಯಾರು ತಲೆ ಹೊಡೆದು ಬಂದಿಲ್ಲ. ನನ್ನ ಜೀವನ ನಡೆಸ್ಬೇಕಂತ ಈ ಫೀಲ್ಡ್ ಮಾಡ್ಬೋದು. ಬಟ್ ನೀನು ಅದಕ್ಕಲ್ಲ, ನೀನು ಚಟಕ್ಕೋಸ್ಕರ ಮಾಡ್ತಾಯಿದೆಯಾ, ನೀನು ಚಟಕ್ಕೋಸ್ಕರ ಮಾಡ್ತಾಯಿದ್ದೆ, ನಾನು ಜೀವನಕ್ಕೋಸ್ಕರ ಮಾಡ್ತೀನಿ. ನಿನಗೆ ವ್ಯತ್ಯಾಸ ಇಷ್ಟಿರೋದು ಅಲ್ವಾ. ಸೊ ಒಂದು ಮಹಿಳೆ ದುಡ್ಡು ತೊಗೊಂಡು ಹೋಗ್ತಾಳೆ ಅಂದರೆ ಅವಳಿಗೆ ಜೀವನ ನಡೆಸ್ಬೇಕಂತ ಮಾಡ್ತಾಳೆ. ಆದರೆ ಆ ಗಂಡಸು ದುಡ್ಡು ಕೊಟ್ಟು ಹೋಗ್ತಾನೆ ಅಂದರೆ ಅಲ್ಲಿ ಚಟಕ್ಕೋಸ್ಕರ ಹೋಗ್ತಾನೆ ಅಂತ ಅರ್ಥ ಅಲ್ಲಿ. ಸೊ ವ್ಯತ್ಯಾಸ ಇಷ್ಟೇ. ಇದೆಲ್ಲ ಆದರೂ ಕೂಡ ಲಾಸ್ಟಿಗೆ ಕೆಲವರು ಪುರುಷ ಸಮಾಜ ಕೆಲವರು ನಾವು ಸಾಕ್ಷ್ಯಗಳು ಅಂತ ಹೇಳ್ಬಿಡ್ತಾರೆ. ಅದು ನನಗೆ ಇಷ್ಟ ಆಗಲ್ಲ. ಅದು ನಿಮಗೆ ನೀವು ಸರ್ಟಿಫಿಕೇಟ್ ಕೊಡೋದು ಇಷ್ಟ ಆಗಲ್ಲ. ನೀವೇ ಇನ್ನೊಬ್ರಿಗೆ ಬ್ಯಾಡ್ ಸರ್ಟಿಫಿಕೇಟ್ ಕೊಡ್ತೀರಾ, ಮತ್ತು ನಿಮಗೆ ನೀವೇ ಗುಡ್ ಸರ್ಟಿಫಿಕೇಟ್ ಕೊಡ್ತೀರಾ. ಅದು ಹೇಗೆ ಸಾಧ್ಯ? ಸಮಾಜದಲ್ಲಿ ಇವಾಗ ಎಷ್ಟೋ
ಇಲಾಖೆಗಳಾಗ್ಬೋದು, ರಾಜಕೀಯ ವರ್ಗಗಳಾಗ್ಬೋದು, ಯಾವುದೋ ಒಂದು ಕೆಲಸದ ಇದರಲ್ಲಾಗ್ಬೋದು, ಎಲ್ಲೇ ಹೋಗಲಿ ಮಹಿಳೆಯರು ನೋಡಿ ರಾತ್ರಿ ಒಂದು 12 ಗಂಟೆಗೆ ಓಡಾಡ್ತಾಳೆ ಅಂದ್ಬಿಟ್ರೆ ಏ ಮಗ ಅವಳು ಹಂಗಿರ್ಬೋದು ಮಗ ಅಂತ. ಅದೇ ಹುಡುಗ ಓಡಾಡಲಿ ಯಾಕೆ ಮಾತಾಡಲ್ಲ? ಇದು ಬದಲಾವಣೆ ಆಗಬೇಕು. ಇದೆಲ್ಲ ಬದಲಾವಣೆ ಬೇಕು. ಎಲ್ಲ ವರ್ಗದಲ್ಲಿನೂ ಪುರುಷ ಸಮಾಜದಲ್ಲಿ ನಮ್ಮ ಕೈ ಮೇಲಿರಲಿ ಅಂತ ಹೇಳೋದು ನನಗೆ ಇಷ್ಟ ಇಲ್ಲ. ಮಹಿಳೆಯರು ಕೂಡ ಮೇಲಿರಬೇಕು. ನಮ್ಮ ಮಂಗಳಮುಖಿಯರ ಸಮುದಾಯ ಇವತ್ತು ನಾವು ಮೇಲೆ ಬರಬೇಕು, ನಾವು ಸರಿ ಸಮಾನವಾಗಿ ಬದುಕಬೇಕನ್ನೋ ಆಸೆಗಳನ್ನು ಇಟ್ಕೊಂಡಿದ್ದೀವಿ. ಹಂಗಾಗಿ ನಿಮ್ಮ ಈ ಒಂದು ಪುರುಷ ಸಮಾಜದ ಆಡಳಿತ ಇದೆಲ್ಲ, ಆ ಕೆಟ್ಟ ಆಡಳಿತಗಳು ಕಮ್ಮಿ ಆಗಬೇಕು, ಎಲ್ಲರಿಗೂ ಈಕ್ವಲ್ ರೈಟ್ಸ್ ಸಿಗಬೇಕನ್ನೋದು ನನ್ನ ಆಸೆ. ಈಸಿಯಾಗಿ ದುಡ್ಡು ಮಾಡ್ತಾಳೆ ಅವಳು ಅಂತ ಇವ್ರು ಪಟ್ಟ ಕೊಡೋದು ಯಾರು? ಗಂಡಸು ಪುರುಷ ಸಮಾಜದ ಕೆಲವರು ಅಂತ ಇಟ್ಕೊಳ್ಳೋಣ. ಹಂಗಾರೆ ಅವನಿಗೆ ಎಲ್ಲಿಂದ ಬಂತ ದುಡ್ಡು ಕೊಡೋಕ್ಕೆ? ಅವಳಿಗೆ ದುಡ್ಡಿಲ್ಲಪ್ಪ, ಅವಳಿಗೆ ಲೈಂಗಿಕ ಕ್ರಿಯೆ ಮಾಡಿಕೊಂಡು ದುಡ್ಡು ಮಾಡಿದ್ಲು ಅವಳು ಅಲ್ವಾ? ಆ ದುಡ್ಡು ಕೊಟ್ಟನಲ್ಲ, ಅವ್ರಿಗೆ ಎಲ್ಲಿಂದ ಬಂದು ದುಡ್ಡು ಹಂಗಾದ್ರೆ? ಅದು ಯಾವ ಥರ ಪ್ರಶ್ನೆ ಮಾಡ್ಕೊಂಡಿದ್ದಾರೆ? ನಮಗೆ ನಾವು ಗಂಡಸರು ಅಟ್ಲೀಸ್ಟ್ ಅವ್ರಿಗಾದ್ರೂ ಪ್ರಶ್ನೆ ಮಾಡ್ಕೋಬೇಕು. ಅವಳ ಬಗ್ಗೆ ನಾನು ದುಡ್ಡು ಮಾಡಿದಾಳೆ, ಈಜಾಗಿ ದುಡ್ಡು ಮಾಡಿದಾಳೆ, ಲೈಂಗಿಕ ಕ್ರಿಯೆ ಮಾಡ್ತಾಳೆ ಅನ್ನೋದಕ್ಕಿಂತ ಮುಂಚೆ ನಾನು ಕೊಟ್ಟನಲ್ಲ ದುಡ್ಡು, ನಾನು ಎಲ್ಲಿಂದ ತಂದೆ, ನಾನು ಯಾಕೆ ಅವಳಿಗೆ ಕೊಟ್ಟೆ? ಏನು ಅವಳು ಕೊಡೋಂಥ ಜಬರ್ದಸ್ತಿ ಬಂದಿಲ್ಲ, ಇಲ್ಲಲ್ಲ, ಅದು ಅವಳ ವೈಯಕ್ತಿಕ ವಿಚಾರ. ಅವಳು ಹೀಗಿದ್ದಳು, ಹೀಗೆ ದುಡ್ಡು ಮಾಡಿದಂತ ಡಿಕ್ಲೇರ್ ಮಾಡೋಕ್ಕೆ ನೀನು ಯಾರು? ನಿನಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ? ಯಾಕೆ ಹಾಗಾದ್ರೆ ಹೆಣ್ಮಕ್ಳ ಮೇಲೆ ಬರಬಾರ್ದಾ? ಯಾಕೆ ಹೆಣ್ಮಕ್ಳು ಯಾವುದು ಕಲೆಗಳು ಕಲ್ತಿಲ್ವ, ಯಾವುದು ವಿದ್ಯೆ ಕಲ್ತಿಲ್ವ, ಯಾವುದರಲ್ಲೂ ದುಡಿಲೇಬಾರ್ದಾಗಾದರೆ? ನಾನು ಅದೇ ಹೇಳಿದ್ದು, ಒಂದು ಗಂಡಸು ಅರ್ಧ ರಾತ್ರಿ ನಡ್ಕೊಂಡು ಹೋದರೆ ಅವನ ಬಗ್ಗೆ ನಾನು ಯಾರೂ ಮಾತಾಡಲ್ಲ. ಒಂದು ಲೇಡಿ ಪಾಪ ಅವಳು ನಡ್ಕೊಂಡು ಹೋಗ್ತಾಳೆ ಅಂದ್ರೆ ಅವ್ಳ ಬಗ್ಗೆ 100 ಮಾತಾಡ್ತಾರೆ. ಇದು ನಮ್ಮ ಸಮಾಜದಲ್ಲಿ ಚೇಂಜ್ ಆಗಬೇಕು. ಬದಲಾವಣೆ ಅಂದರೆ ಇದೇನಲ್ವಾ? ಇದು ಚೇಂಜ್ ಆಗಬೇಕು. ನೀವಾಗ ಯಾವ ವ್ಯಕ್ತಿ ನಾನು ಸಾಚಿದ್ದೀನಿ ಅಂತ ಹೇಳ್ಬಿಡ್ಲಿ ನೋಡು, ನಾನು ಸಾಚಿದ್ದೀನಪ್ಪ, ನಾನು ಹೆಂಡತಿ ಬಿಟ್ಟು ಬೇರೆ ಯಾರಿಗೆ ಮುಟ್ಟಿಲ್ಲ ಅನ್ನೋದು ಸಾಚಿದ್ದೀನಿ ಅಂತ ಒಪ್ಕೊಳ್ಳಿ ನೋಡೋಣ. ಎದೆ ಮೇಲೆ ಕೈ ಇಟ್ಟು ತಮ್ಮ ಸ್ವಂತ ತಂದೆ ತಾಯಿ ಮೇಲೆ ತಲೆ ಮೇಲೆ ಕೈ ಇಟ್ಟು ಹಾಣೆ ಮಾಡಿ ಒಪ್ಕೊಳ್ಳೋರು ಮನಸ್ಸಿಂದ, ನಾನು ಸಾಚಿದ್ದೀನಪ್ಪ, ನಾನು ಬೇರೆ ಹುಡುಗಿ ಮುಟ್ಟಿಲ್ಲ ಅಂಥವ್ರಿಗೆ ಕಾಲಿಗೆ ಬಿದ್ದುಬಿಡ್ತು. ನಾನು ನಮಸ್ಕಾರ ಹೋಗಿ ಉದ್ದಕ್ಕೆ ಕಾಲಿಗೆ ಬಿಟ್ಟು ಪರವಾಗಿಲ್ಲ. ಇವತ್ತಿನ ಸಿಚುವೇಷನಲ್ಲಿ 80% ಪೀಪಲ್ಸ್ ಅವ್ರು ಇಷ್ಟ ಬಂದಂಗೆ ಬದುಕ್ತಾರೆ. ಬದುಕಲಿ ಬಿಡಿ, ಬದುಕಲಿ. ಯಾಕೆ ಬದುಕಬಾರ್ದು ಅಂತ ಹೇಳಿ ನೀವು ಗಂಡಸರು ಮಾತ್ರನೇ ನೀವು ಇಷ್ಟಪಟ್ಟಾಗ ಬದುಕಬೇಕಾ? ಮಹಿಳೆಯರು ಒಳ್ಳೆ ಬಟ್ಟೆ ಹಾಕ್ಬಾರ್ದಾ? ಅವರು ಚೆನ್ನಾಗಿ ಒಡವೆ ಹಾಕೋಬಾರ್ದಾ? ಚೆನ್ನಾಗಿ ಸುತ್ತಬಾರ್ದಾ? ಕೆಲಸ ಮಾಡಬಾರ್ದಾ? ಚೆನ್ನಾಗಿ ಟೂರ್ ಸುತ್ತಬಾರ್ದಾ? ಯಾರೋ ಒಂದು ಹುಡುಗಿ ಐಫೋನ್ ತೊಗೊಂಡ್ಲ ಅಂದ ತಕ್ಷಣ ಏ ಮಗ, ಯಾರಿಗೆ ಗೊತ್ತು ಅವಳು ಐಫೋನ್ ತೊಗೊಳಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತಾಳೆ? ಯಾರಿಗೆ ಗೊತ್ತು? EMI ಹಾಕೊಂಡಿರ್ಬೋದಲ್ಲ ಅವಳು?